ಗೌರ್ಮೆಂಟ್ ಪಾರ್ಟ್ ಆಫ್ ದ ಗೌರ್ಮೆಂಟ್ ಅಂದ್ರೆ ಯಾರು? ಮಂತ್ರಿಗಳು. ಯಾರ್ರಿ? ಅರೆ ದರ್ಜೆ ಕೊಟ್ಟಾರ್ರಿ. ದರ್ಜೆ ಕೊಟ್ಟಿದ್ರೆ ನಾನು ನಾಟ್ ಎ ಮಿನಿಸ್ಟರ್, ನಾನು ಕ್ಯಾಬಿನೆಟ್ಗೆ ಹೋಗ್ತೀನಾ? ಸುಮ್ಮನೆ ನಮ್ಮ ಚೀಫ್ ಮಿನಿಸ್ಟ್ರು ನನಗೆ ಅಲ್ಲ, ಅವರು ನನಗೆ ಇಲ್ಲಿ ಸಹಾಯಕರಾಗಿ ಕೆಲಸ ಮಾಡಪ್ಪ ಅಂತೇಳಿ ಮತ್ತು ಸ್ಥಾನಮಾನ ಕೊಡಲ್ಲ ಅಂದ್ರೆ ಆಫೀಸರ್ ಯಾರು ಕರೀತಾರೆ ನಮ್ಮನ್ನು, ಅದಕ್ಕೆ ಸ್ಥಾನಮಾನ ಕೊಟ್ಟಿದ್ದಾರೆ ಹೊರತು ನಾನು ಅದಕ್ಕೆ ಮುಖ್ಯಮಂತ್ರಿಗಳು ನನ್ನ ಜೊತೆ ಕೆಲಸ ಮಾಡು ಅಂದಿದ್ದಕ್ಕೆ ನಾನು ಒಪ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ಬಜೆಟ್ ತಯಾರು ಮಾಡ್ತೀನಿ, ಬಜೆಟ್ ಕೊಡ್ತಾಯಿದ್ದೀನಿ ಎಲ್ಲ ಮುಖ್ಯಮಂತ್ರಿಗಳ ಜೊತೆ ಕೂತು. ಹೀಗಾಗಿ ಐ ಆಮ್ ನಾಟ್ ದ ಗೌರ್ಮೆಂಟ್. ಐ ಕಾಂಟ್ ಗಿವ್ ಡೈರೆಕ್ಷನ್, ಐ ಕ್ಯಾನ್ ಓನ್ಲಿ ಸಜೆಸ್ಟ್. ಮೊನ್ನೆ ಮೀಟಿಂಗು ನನ್ನ ಸಜೆಷನ್ನೇ ಅದು, ಹಿಂಗೆ ಮಾಡಿರಿ ಅಂತ ಹೇಳಿ. ಅದಕ್ಕೆ ನಾನು ನೀವು ಹೇಳಿದ್ದನ್ನು ಗಮನಕ್ಕೆ ತರ್ತೆ. ನೀವು ಚೀಫ್ ಮಿನಿಸ್ಟರ್ ಬದಲಾವಣೆ ಆಗೋದಲ್ಲ ಅಂತ ನಿಮ್ಗೆ ಅವಾಗ ಹೇಳಿನಿ, ಈಗಲೂ ಹೇಳ್ತೇನಲ್ಲ. ಹೆಂಗಾಗ್ತದೆ? ಚೀಫ್ ಮಿನಿಸ್ಟರ್ ಯಾರು ಎಲೆಕ್ಟ್ ಆಗಿದ್ದಾರೆ ಈಗ 5 ವರ್ಷಕ್ಕೆ ಎಲೆಕ್ಟ್ ಆಗಿದ್ದಾರೆ. ಅದಕ್ಕೆ ವೋಟರ್ಸ್ ಯಾರು? ನಾನು ಒಬ್ಬ. ಐ ಆಮ್ ಒನ್ ಆಫ್ ದ ವೋಟರ್. ನಾವು 5 ವರ್ಷಕ್ಕೆ ಆಯ್ಕೆ ಮಾಡಿದ್ದೇವೆ. ಯಾರನ್ನ? ಸಿದ್ದರಾಮಯ್ಯನವರು. ಇದನ್ನು ಬದಲಾವಣೆ ಮಾಡುವ ಅಧಿಕಾರ ಯಾರಿಗಿದೆ? ಮತ್ತು ಶಾಸಕರಿಗೆ. ಆ ಅಭಿಪ್ರಾಯ ತಿಳ್ಕೊಂಡು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಈಗ ನಾಳೆ ಅವರು ಸಡನ್ನಾಗಿ CM ಬದಲಿ ಅನ್ನೋದಿಲ್ಲ. ಏನಾದ್ರು ನಾವೆಲ್ಲ MLAಗಳು ಸೇರಿ ಇಲ್ರಿ ಬದಲಾವಣೆ ಮಾಡಿರಿ ಅಂತ ಹೇಳಿದ್ರೆ ಒಂದು ಮೀಟಿಂಗ್ ಕರೀತಾರೆ. ನಾವು ಅವ್ರ ವಿರುದ್ಧ ಹೇಳಬೇಕು, ಇಲ್ರಿ ಇದು ಸರಿ ಇಲ್ಲ, ಬೇರೆ ಏನಾದ್ರು ಮಾಡಿರಿ ಅಂತ. ಆ ಪ್ರಶ್ನೆ ಉದ್ಭವಿಸೋದಿಲ್ಲ. ಅದಕ್ಕೇ ಸಿದ್ದರಾಮಯ್ಯನವರು ಮುಂದಿನ 3 ವರ್ಷಗಳ ಕಾಲ ಅವರೇ ಮುಖ್ಯಮಂತ್ರಿ ಇರ್ತಾರಂತ ನನ್ನ ಇದು. ಬಿಕಾಸ್ ಐ ಆಮ್ ಎ ವೋಟರ್. ಅಲ್ಲಿ ಏನು ತಪ್ಪಿದೆ? ಯಾಕಾಗಬಾರ್ದು? ಹೂ ನೋಸ್. ನಾವು ಅದನ್ನು ಬದಲಾವಣೆ ಮಾಡೋಕ್ಕಾದ್ರೆ ನಾವಲ್ಲ. ನನ್ನ ಪ್ರಕಾರ ಇಲ್ಲ ಅಂತ ನಾನು ಹೇಳಿದ್ಮೇಲೆ ಎಷ್ಟು ಸಾರಿ ಹೇಳಿ ಆಗಬೇಕು. ನನ್ನ ಪ್ರಕಾರ ಇಲ್ಲಪ್ಪ. ಫಾರ್ ಮೀ ಬಿಲೀವ್ ಸಿದ್ದರಾಮಯ್ಯ ವಿಲ್ ಬಿ ದೇರ್ ಫಾರ್ ಅನದರ್ 3 years. ಮೊನ್ನೆ ಅವರು ಹೇಳಿದ್ರಲ್ಲ, ಇನ್ನು ಮುಂದಿನ ಸಲನೂ ಎಲ್ಲ ಮತ್ತು MLAಗಳು ಮುಂದಿನ ಸಲನೂ ನೀವೇ ನಿಂತ್ಕೊಂಡ್ಬಿಡ್ರಿ, ನೀವಾಗಿ ಇನ್ನು 5 ವರ್ಷ ಚೀಫ್ ಮಿನಿಸ್ಟರ್ ಆಗ್ರಿ ಅಂತ ಹೇಳೋ ಭಾವನೆ ಇದೆ. ಈಗ ಮ್ಯಾನ್ ಆಫ್ ಕಮಿಟ್ಮೆಂಟ್ ಇದೆ. ಸಿದ್ದರಾಮಯ್ಯಗೆ ಒಂದು ಬದ್ಧತೆ ಇದೆ, ಜನಪರವಾಗಿ ಮಾಡ್ಬೇಕು ಅನ್ನೋದಕ್ಕಾಗಿ ಹೇಳ್ತಾರೆ ಹೊರತು ವ್ಯಕ್ತಿಗತವಾಗಿಲ್ಲ. ಹೀಗಾಗಿ ಅವರೇ ಮುಂದುವರಿತಾರೆ. ಸದ್ಯದ ಪರಿಸ್ಥಿತಿಯಲ್ಲಿ KPCC ಅಧ್ಯಕ್ಷರಾಗಿ ಶಿವಕುಮಾರೇ ಮುಂದುವರಿತಾರೆ ಅಂತ ಪಾರ್ಟಿ ಹೈಕಮಾಂಡ್ ಹೇಳಿದೆ. ಈಗ ಅವ್ರು ಮುಂದುವರೆದ್ರೆ ನಮಗೇನು ಅಭ್ಯಂತರ ಇಲ್ಲ. ವಿರೋಧಿಸಬಾರ್ದು. ಇದು ಫ್ಯಾಂಟಾಸ್ಟಿಕ್ ಜಾಬ್ ಇದು. ಅದಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷದವರು ಇಲ್ಲಿಸಲ್ಲದ ಆರೋಪ, ಇದು ಉಪಯೋಗ ಇಲ್ಲ, ಸಿದ್ದರಾಮಯ್ಯನವರು ಇದನ್ನು ಹೊಡೆದು ಆಳುವ ನೀತಿ ಮಾಡ್ತಾರೆ, ಎಲ್ಲ ತಪ್ಪು. ಆಮೇಲೆ ಸೋಮಣ್ಣ ಇದು ಮರಣ ಶಾಸನ, ಇದಕ್ಕೆ ಮರಣ ಶಾಸನ ಆಗಿತ್ತು. ಇದನ್ನು ಇಂಪ್ಲಿಮೆಂಟ್ ಮಾಡಿದರೆ ಸಿದ್ದರಾಮಯ್ಯನವರ ಘನತೆ ಇನ್ನೂ ಹೆಚ್ಚಾಗ್ತದೆ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಯಾಕಂದರೆ ಇದು ನಾಳೆ ಅವ್ರಿಗೆ ಶಿಕ್ಷಣದಲ್ಲಿ ಏನು ಮೀಸಲಾತಿ ಕೊಡಬೇಕು, ಜಾಬ್ನಲ್ಲಿ ಏನು ಮೀಸಲಾತಿ ಕೊಡಬೇಕು, ಆರ್ಥಿಕವಾಗಿ ಏನು ಸಹಾಯ ಮಾಡಬೇಕು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇಲ್ಲದೆ ಸುಮ್ಮನೆ ಅಂದಾಜಿನ ಮೇಲೆ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಇದನ್ನು ಸಿಸ್ಟಮೆಟಿಕ್ ಆಗಿ ಮಾಡಿ. ಕೆಲವರು ಹೇಳ್ತಾರೆ ಇಲ್ಲ ಲಿಂಗಾಯತರದು ಜನಸಂಖ್ಯೆ ಭಾಳ ಕಮ್ಮಿ ಆಗಿಬಿಟ್ಟಿದೆ. ಅದರಲ್ಲಿ ನಿನ್ನ MP ಪಾಟೀಲ್ ಹೇಳಿದ್ದು ಸರಿ ಇದೆ. ನನ್ನ ಪ್ರಕಾರ 1,03,00,000 ಮೇಲೆ ಇರ್ಬೋದು ಲಿಂಗಾಯತ, ನನ್ನದೇ ಆದಂಥ ಇದ್ರ ಪ್ರಕಾರ. ಅದರಲ್ಲಿ ಉಪಜಾತಿಗಳಿದ್ದಾವೆ. ಈ ಉದಾಹರಣೆಗೆ ನಾನು ನೋಡಿದೆ, ರೆಡ್ಡಿ ಲಿಂಗಾಯತರು 33,000 ಅಂತ ಬರೆದಿದ್ದಾರೆ. ಈಗ ನಮ್ಮ ತಾಲೂಕಿನಲ್ಲೇ 12,000 ಇದ್ದಾರೆ. ಅವರ ಉದಾಹರಣೆಗೆ ಇದಕ್ಕೆ ಏನಾಗುತ್ತೆ, ಅಲ್ಲಿ ಹಿಂದೂ ರೆಡ್ಡಿ ಅಂತ ಬರ್ಸ್ಬಿಡ್ತಾರೆ ಬೇಕಂತಾರೆ. ಯಾಕೆ ಇದ್ರಾಗ ಸಿಗುತ್ತೆ. ಆಮೇಲೆ ಗಾಣಿಗರು ಲಿಂಗಾಯತ್ ಗಾಣಿಗರು ಅಂತ ಬರ್ಸಲ್ಲ, ಹಿಂದೂ ಗಾಣಿಗರು ಅಂತ ಬರ್ಸಿರ್ತಾರೆ. ಸಾದರು ಹಿಂದೂ ಸಾದರು ಅಂತ ಬರ್ಸ್ತಾರೆ. ಅಂದರೆ ನಮಗೆ ಬ್ಯಾಕ್ವರ್ಡ್ ಕ್ಲಾಸ್ ಸರ್ಟಿಫಿಕೇಟ್ ಸಿಗುತ್ತೆ ಅಂತೇಳಿ ತಮ್ಮ ವೈಯಕ್ತಿಕ ಆಶಾಮಿಷಗಳಿಗೆ ಇವತ್ತು ಜನಗಳು ಬರ್ಸಿದ್ದಾರೆ. ಅದಕ್ಕೇ ಇವತ್ತು ನಿನ್ನೆ ನಾನು ಶಂಕರ್ ಬಿದ್ರಿ ಅವ್ರ ಜೊತೆಗೆ ನಾನು ಮೊನ್ನೆ ದಿವಸ ಸ್ಪಷ್ಟವಾಗಿ ಮಾತನಾಡಿದೆ. ನೀವು ಇದನ್ನು ವಿರೋಧ ಮಾಡಬೇಡ್ರಿ, ಸ್ವಾಗತ ಮಾಡಿರಿ. ಇದನ್ನು ಯಾವ ಥರ ನಾವು ಮಾಡಬೇಕು ಅಂಥೇಳಿ ಒಂದು ಲಿಂಗಾಯತರ MLAಗಳು, ಬರೀ MLAಗಳನ್ನ ಅಷ್ಟ ಕರಿಬೇಡ್ರಿ, ಮಂತ್ರಿಗಳನ್ನ ಅಷ್ಟ ಕರಿಬೇಡ್ರಿ, ಲಿಂಗಾಯತ್ ಕಮ್ಯುನಿಟಿಲಿರುವಂಥ ಸ್ವಲ್ಪ ಸಾಮಾಜಿಕ ಮತ್ತು ಇದನ್ನು ಅಧ್ಯಯನ ಮಾಡಿದಂಥ ವಿದ್ವಾಂಸರನ್ನ ಕರೀರಿ. ಆಮೇಲೆ ಜಸ್ಟಿಸ್ ಶಿವರಾಜ್ ಪಾಟೀಲ್ ಇದ್ದಾರೆ, ಜಸ್ಟಿಸ್ BS ಪಾಟೀಲ್ ಲೋಕಾಯುಕ್ತ ಇದ್ದಾರೆ. ನಮ್ಮ ಭಾಗದಲ್ಲೂ ಕೂಡ ಒಳ್ಳೊಳ್ಳೆ ಲಿಂಗಾಯತ್ ಮುಖಂಡರಿದ್ದಾರೆ. ಕರೆದು ಚರ್ಚೆ ಮಾಡಿ ಈ ಉಪಜಾತಿಗಳನ್ನು ಎಲ್ಲವನ್ನು ಲಿಂಗಾಯತ್ ಅಂತ ಸೇರ್ಸೋಕ್ಕೆ ಪ್ರಯತ್ನ ಮಾಡಿ. ಆಟೋಮೆಟಿಕ್ಕಾಗಿ 1 ಲಕ್ಷ ಮೇಲೆ ಆಗುತ್ತೆ. ಜನಸಂಖ್ಯೆ ಜಾಸ್ತಿ ಆದ ತಕ್ಷಣ ನೀವು ಒಳ್ಳೆ ಪವರ್ ಸಿಗುತ್ತಂತಲ್ಲ. ಹಾಗಾದ್ರೆ ಬ್ರಾಹ್ಮಣರು ಬರೀ 2% 3% ಇದ್ದರೆ ಇವತ್ತು ಇಡೀ ಇದನ್ನು ಕಂಟ್ರೋಲ್ ಮಾಡ್ತಾರೆ. ಇದಕ್ಕೆ ಕಾರಣ ಅವರ ಬುದ್ಧಿವಂತಿಕೆ. ಇದು
ಕೇವಲ ಜಾತಿಯ ಆಧಾರದ ಮೇಲೆ, ಸಂಖ್ಯೆ ಆಧಾರದ ಮೇಲೆ ಆಗಲ್ಲ. ಅದಕ್ಕೆ ಇವತ್ತೇನು ನಾವು ಮಾಡಿದರೆ ಇದನ್ನು 100% ನಾನು ಸ್ವಾಗತ ಮಾಡ್ತೇನೆ. ಬಿಕಾಸ್ ಸೋಷಿಯಲ್ ಇಂಜಿನಿಯರಿಂಗಲ್ಲಿ ಮಾಸ್ಟರ್ ಸಿದ್ದರಾಮಯ್ಯ